ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಕೊಪ್ಪಳದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಸಂಗಣ್ಣ ಕರಡಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಸಿಎಂ ನೈತಿಕತೆ ಇದ್ದರೆ ರಾಜೀನಾಮೆ ನೀಡಬೇಕು. ರಾಜ್ಯದಲ್ಲಿ ಮಹಿಳೆಯರಿಗೆ ದೌರ್ಜನ್ಯ ನಡೆಯುತ್ತಿದೆ. ಹನುಮ ಹುಟ್ಟಿದ ನಾಡಿನಲ್ಲಿ ಹನುಮ ಧ್ವಜ ಕಿತ್ತಿ ಹಾಕಿದ್ದಾರೆ. ಶ್ರೀರಾಮ ಹಾಗೂ ಹನುಮನ ಬಗ್ಗೆ ಮಾತನಾಡಿದರೆ ಕಾಂಗ್ರೆಸ್ ಸಹಿಸಿಕೊಳ್ಳುತ್ತಿಲ್ಲ. ಇವರಿಗೆ ರಾಮ ಹನುಮ ಬೇಕಿಲ್ಲ. ಮನೆ ಮನೆಯಲ್ಲಿ ರಾಮ ಜಪ ಮಾಡಿದ್ದರಿಂದ ಅವರಿಗೆ ನಡುಕು ಹುಟ್ಟಿದೆ ಎಂದರು. ಅಂದ್ರೆ ನಿರಂತರವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಹಿಳೆಯರ ಮೇಲೆ ಇವತ್ತು ದೌರ್ಜನ್ಯ ನಡೀತಾ ಇದೆ ಮತ್ತು ಇವತ್ತು ಆಂಜನೇಯ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ಆಂಜನೇಯಗೆ ಇವತ್ತು ಅವಮಾನ ಆಗ್ತಕ್ಕಂಥದ್ದು ನೋಡಿದ್ರೆ ಇಡೀ ಇವತ್ತು ಕರ್ನಾಟಕ ರಾಜ್ಯ ಅಂತಲ್ಲ ಭಾರತದ ಜನ ಎಲ್ಲರೂ ಕೂಡ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅದನ್ನ ಖಂಡಿಸಬೇಕಾಗಿದೆ. ಇವತ್ತು ಅವ್ರಿಗೆ ಏನಾಗಿದೆ ಅಂತಂದ್ರೆ ಹನುಮನ ಹೆಸರನ್ನ ಅಥವಾ ರಾಮದೇವರನ ಹೆಸರನ್ನ ಹೇಳಿದ್ರೆ ಅವರಿಗೆ ಇವತ್ತು ಏನಂದ್ರೆ ಅವರಿಗೆ ಜ್ವರ ಬರ್ತಾ ಇದ್ದಾವೆ, ಅಂದ್ರೆ ಇವತ್ತು ಫೀವರ್ ಬರ್ತಾ ಇದೆ. ಕಾರಣ ಏನಂದ್ರೆ ಇವತ್ತು ಇಡೀ ಭಾರತ ದೇಶ ಒಂದುಗೂಡ್ತಾ ಇದೆ. ಇವತ್ತು ರಾಮ ಮಂದಿರ ಇವತ್ತು ಉದ್ಘಾಟನೆ ಆಗ್ತದೆ. ರಾಮನಲ್ಲಿ ಇವತ್ತು ಸ್ಟ್ಯಾಚ್ಯೂ ಉದ್ಘಾಟನೆ ಆಗ್ತದೆ. ಇಡೀ ಭಾರತದ ಜನ ಹೆಣ್ಣು ಮಕ್ಕಳು ಇರಬಹುದು ವಾಲಂಟ್ರಿ ಆಗಿ ಇವತ್ತು ಮನೆ ಮನೆಗೆ ಭಜನೆ ಮಾಡಿರ್ತಕ್ಕಂಥದ್ದು ಇರಬಹುದು, ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ನೋಡಿ ಇವತ್ತು ಅವ್ರಿಗೆ ಏನಂತಂದ್ರೆ ನಡುಕು ಪ್ರಾರಂಭ ಆಗಿದೆ. ಇವತ್ತು ಅವ್ರು ಏನಂತಂದ್ರೆ ಕಳೆದಲ್ಲೂ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಾರು ಹನುಮನ ಭಕ್ತರಿದ್ದಾರೆ, ಯಾರು ರಾಮನ ಭಕ್ತರಿದ್ದಾರೆ ಅವರ ಮೇಲೆ ದೌರ್ಜನ್ಯವನ್ನು ಮಾಡ್ತಕ್ಕಂಥದನ್ನ ಹತ್ತಿಕ್ಕತಕ್ಕಂಥದ್ದು ನಡೀತಾ ಇದೆ. ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರ ಅಂತ ಅಶೋಕ್ ಅವರು ಬಹಳ ದಿಟ್ಟ ನಿನ್ನೆ ಹೋರಾಟವನ್ನ ಮಾಡಿದ್ದಾರೆ. ಇವ್ರಿಗೆ ಏನಾದ್ರು ಕಳ್ಕಳಿ ಇದ್ರೆ ರಾಷ್ಟ್ರೀಯ ಧ್ವಜವನ್ನ ಏರಿಸ್ತಕ್ಕಂಥ ಪ್ರಯತ್ನ ಇವರಲ್ಲಿದ್ರೆ ಅದನ್ನ ತಾವು ಅವರು ಮಾಡಬೇಕಾಗಿತ್ತು ಸರ್ಕಾರಿ ಖರ್ಚಿನಲ್ಲಿ. ಆದ್ರೆ ಅದನ್ನ ಮಾಡದೆ ಪಂಚಾಯತಿಯವರು ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥದನ್ನ ತೆಗೆದುಹಾಕ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದ್ರೆ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯನ್ನ ಗದ್ದಲ ನಡೆದಿದೆ ರಾಜ್ಯದಲ್ಲಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವರು ರೈತರ ಬಗ್ಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಕಾಳಜಿ ಇಲ್ಲ, ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ. ರೈತರಿಗೆ ನೋಡ್ರಿ 2,000 ರೂಪಾಯಿ ಪರಿಹಾರ ಕೊಡ್ತಕ್ಕಂಥದನ್ನು ಮಾಡ್ತಾ ಇದಾರೆ. ಇವರಿಗೆ ಮರ್ಯಾದೆ ಮಾನ ಇದ್ರೆ ರೈತರ ಬಗ್ಗೆ ಗೌರವವನ್ನು ತೋರಿಸಬೇಕಾಗಿತ್ತು. ನಮ್ಮ ಸರ್ಕಾರ